ಆತ್ಮೀಯ ಸ್ನೇಹಿತ ಬಂಧುಗಳೇ, ನಮ್ಮ ದೇಶವು ವೈವಿಧ್ಯತೆ ಮತ್ತು ನಿಗೂಢಗಳ ಆಗರವಾಗಿದೆ. ನಂಬಲು ಅಸಾಧ್ಯವಾದ ಅಥವಾ ಊಹೆಗೂ ನಿಲುಕದ ತಾಣಗಳು ನಾವು ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ನೋಡಬಹುದು. ಇದೇ ಕಾರಣದಿಂದ ವಿದೇಶದ ಪ್ರವಾಸಿಗರು ಅದೆಷ್ಟು ಭಾರತದತ್ತ ಮುಖ ಮಾಡಿ ಇಲ್ಲಿನ ವಿಸ್ಮಯ ಮತ್ತು ನಿಗೂಢತೆಗಳ ಬಗ್ಗೆ ವೀಕ್ಷಣೆಗೆ ಭಾರತ ದೇಶಕ್ಕೆ ಬರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ಪೌರಾಣಿಕ ಹಿನ್ನೆಲೆಯುಳ್ಳಂಥ ಅದೆಷ್ಟು ಸ್ಥಳಗಳನ್ನು ನೋಡಬಹುದು. ಅದರ ಜೊತೆ ಗುಪ್ತ ನಿಧಿಗಳಾಗಲಿ, ನಿಗೂಢತೆಯಿಂದ ಕೂಡಿದಂತಹ ಸ್ಥಳಗಳಾಗಲಿ, ಕುತೂಹಲ ಕೆರಳಿಸುವ ತಾಣಗಳಾಗಲಿ, ನಮಗೆ ನೋಡಲು ವಿಚಿತ್ರವೆನಿಸಿದರೂ ಭಯಾನಕ ಭಯ ಹುಟ್ಟಿಸುವ ಅದೆಷ್ಟು ಸ್ಥಳಗಳಾಗಲಿ, ಅದೆಷ್ಟೋ ರಹಸ್ಯಮಯ ವಾತಾವರಣವನ್ನು ನಮ್ಮ ಭಾರತ ದೇಶ ನಿಗೂಢವಾಗಿ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಅಂಥದ್ದೇ ಕೆಲವು ವಿಸ್ಮಯಕಾರಿ ಸ್ಥಳಗಳ ಕುರಿತು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಶೇರ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ರಾಜಸ್ಥಾನದ ಭಾಂಗ್ರಾ ಕೋಟೆ. ಸುಂದರವಾದ ರಾಜಸ್ಥಾನದ ರಾಜ್ಯದಲ್ಲಿ ಭಯಾನಕ ಸ್ಥಳವೆಂದು ಪ್ರಸಿದ್ಧಿ ಹೊಂದಿರುವಂತಹ ಕೋಟೆ ಭಾಂಗ್ರಾ ಕೋಟೆ ಅಥವಾ ಭಾನ್ಗಢ್ ಕೋಟೆ. ಭಾರತದಲ್ಲಿ ಮೋಸ್ಟ್ ಹಂಟೆಡ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಕೋಟೆಯ ಸುತ್ತಲೂ ಭಯಾನಕ ಕಥೆಗಳು ಆವರಿಸಿಕೊಂಡಿವೆ. ಇಲ್ಲಿ ಸೂರ್ಯ ಮುಳುಗಿದ ಆ ಕ್ಷಣವೇ ಅಲ್ಲಿದ್ದ ಪ್ರವಾಸಿಗರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಕೆಲವು ದಂತಕಥೆಗಳ ಪ್ರಕಾರ ಈ ಭಾಂಗ್ರಾ ಕೋಟೆಯು ಶಾಪಗ್ರಸ್ತವಾಗಿದೆ. ರಾತ್ರಿ ಹೊತ್ತಲ್ಲಿ ಭೂತ ಚೇಷ್ಟೆಗಳು ತುಂಬ ನಡೆಯುತ್ತವೆ ಅಥವಾ ವಿಚಿತ್ರ ಧ್ವನಿಗಳು ಕೇಳುತ್ತವೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣದಿಂದ ಅಲ್ಲಿನ ಸರ್ಕಾರ ಈ ಕೋಟೆಯ ಬಾಗಿಲನ್ನು ರಾತ್ರಿಯ ಹೊತ್ತಲ್ಲಿ ಕಡ್ಡಾಯವಾಗಿ ಮುಚ್ಚಿಬಿಡುತ್ತೆ. ಈ ಕೋಟೆಯು ದೇಶದಾದ್ಯಂತ ಅದೆಷ್ಟು ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಾ ಆಕರ್ಷಿಸುತ್ತಾ ಇದೆ. ಅಸ್ಸಾಂ ರಾಜ್ಯದ ಕಾಮಾಖ್ಯ ದೇವಿ ದೇವಾಲಯ. ಅಸ್ಸಾಂ ರಾಜ್ಯದಲ್ಲಿರುವ ಈ ಕಾಮಾಖ್ಯ ದೇವಿ ದೇವಾಲಯವು ಅತ್ಯಂತ ಮಹಿಮಾನ್ವಿತವಾಗಿದೆ ಅಂತ ನಂಬಲಾಗುತ್ತೆ. ಭಾರತದಲ್ಲಿ ಒಟ್ಟು 108ಕ್ಕೂ ಹೆಚ್ಚು ಶಕ್ತಿಪೀಠಗಳಿವೆ. ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಿ ದೇವಾಲಯವು ಕೂಡ ಅಂತಹ ಒಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯ ವಿಚಾರಕ್ಕೆ ಬಂದರೆ, ವಿಷ್ಣುವಿನ ಚಕ್ರದಿಂದ ತುಂಡು ತುಂಡಾಗಿ ಬಿದ್ದ ಸತಿಯ ದೇಹವೇ 108 ಶಕ್ತಿಪೀಠಗಳಾಗಿವೆ. ಅವುಗಳಲ್ಲಿ ದೇವಿಯ ಜನನಾಂಗವು ಈ ಸ್ಥಳದಲ್ಲಿ ಬಿದ್ದು ಶಕ್ತಿಪೀಠವಾಗಿದೆ. ದೇವಿಯು ವರ್ಷದ ನಿರ್ದಿಷ್ಟ ತಿಂಗಳಲ್ಲಿ 3 ದಿನಗಳ ಕಾಲ ಋತುಚಕ್ರ ಅನುಭವವಾಗುತ್ತೆ. ಹೀಗೆ ಸಂಭವಿಸಿದಾಗ ದೇವಾಲಯದ ಬಳಿ ಹರಿಯುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಅಂತ ಅಲ್ಲಿನ ಭಕ್ತರು ಹೇಳುತ್ತಾರೆ. ಆ ವಿಚಿತ್ರವನ್ನು ಇಂದಿಗೂ ಸಹ ಅಲ್ಲಿ ವೀಕ್ಷಿಸುತ್ತಾರೆ. ಉತ್ತರ ಪ್ರದೇಶದಲ್ಲಿರುವ ವೃಂದಾವನ ಗಾರ್ಡನ್. ಉತ್ತರ ಪ್ರದೇಶದಲ್ಲಿರುವ ಈ ವೃಂದಾವನ ಗಾರ್ಡನ್ಸ್ ಅತ್ಯಂತ ಪವಿತ್ರವಾದ ಮತ್ತು ರಹಸ್ಯಮಯ ತಾಣವಾಗಿದೆ. ಈ ತಾಣವು ಶ್ರೀಕೃಷ್ಣನ ಹೆಸರನ್ನು ತನ್ನ ಜೊತೆ ತಳುಕಾಕಿಕೊಂಡಿದೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ 16,000ಕ್ಕಿಂತ ಹೆಚ್ಚು ಮಹಿಳೆಯರನ್ನು ಮದುವೆ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಈ ವೃಂದಾವನ್ ಗಾರ್ಡನ್ನಲ್ಲಿ ರಾತ್ರಿ ಆಗುತ್ತಿದ್ದಂತೆ ಕೊಳಲಿನ ನಾದ, ನರ್ತನ ಶಬ್ದ ಕೇಳಿ ಬರುತ್ತದೆ ಅಂತ ಅಲ್ಲಿನ ಸ್ಥಳೀಯರು ನಂಬುತ್ತಾರೆ. ಇದೇ ಕಾರಣದಿಂದ ಈ ಸ್ಥಳದಲ್ಲಿ ರಾತ್ರಿಯ ಸಮಯದಲ್ಲಿ ಯಾವುದೇ ಮನುಷ್ಯರು ಅಥವಾ ಪ್ರಾಣಿಗಳು ಈ ಉದ್ಯಾನವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ. ತಮಿಳುನಾಡಿನಲ್ಲಿರುವ ಅಡಂ ಸೇತುವೆ ಅಥವಾ ರಾಮ ಸೇತುವೆಯು ಅತ್ಯಂತ ರಹಸ್ಯಮಯ ತಾಣಗಳಲ್ಲಿ ಒಂದಾಗಿದೆ. ರಾವಣನು ಸೀತೆಯನ್ನು ಅಪಹರಿಸಿದಾಗ ಸೀತೆಯನ್ನು ಕರೆತರಲು ಭಗವಾನ್ ರಾಮನು ಭಾರತ ಮತ್ತು ಶ್ರೀಲಂಕಾದ ದಕ್ಷಿಣ ತುದಿಯ ನಡುವೆ ಸೇತುವೆಯನ್ನು ನಿರ್ಮಿಸುವ ಸಲುವಾಗಿ ಒಂದು ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಈ ಸೇತುವೆಯನ್ನು ನಿರ್ಮಿಸಿದ್ದಾರೆ. ಹಾಗಾಗಿ ಈ ಸೇತುವೆಯನ್ನು ರಾಮ ಸೇತುವೆ ಅಂತ ಕರೆಯಲಾಗುತ್ತೆ. ಈ ಸೇತುವೆಯನ್ನು ನಾವು ಇಂದಿಗೂ ಸಹ ನಾವು ವೀಕ್ಷಿಸಬಹುದಾಗಿದೆ. ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡುವ ಗ್ರಾಮ. ಕೇರಳ ರಾಜ್ಯದಲ್ಲಿ ಒಂದು ವಿಚಿತ್ರವಾದ ಗ್ರಾಮವಿದೆ. ಆ ಗ್ರಾಮದ ಹೆಸರು ಕೊಡೆನಿ ಅಂತ. ಆ ಗ್ರಾಮದಲ್ಲಿರುವಂತಹ ಮದುವೆಯಾದ ವಿವಾಹಿತೆ ಮದುವೆಯಾದ ನಂತರದಲ್ಲಿ ಗರ್ಭ ಧರಿಸಿದ ನಂತರ 2 ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಆ ಮಕ್ಕಳು ಟ್ವಿನ್ಸ್ ಆಗಿ ಅಂದರೆ ಅವಳಿ ಜವಳಿಯಾಗಿ ಹುಟ್ಟುತ್ತವೆ. ಈ ಗ್ರಾಮದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಕುಟುಂಬಗಳು ಇವೆ. 1949ರಲ್ಲಿ ಹುಟ್ಟಿದ ಅವಳಿ ಜವಳಿ ಮಕ್ಕಳುಗಳು ಇಂದಿಗೂ ಸಹ ಅದೇ ಪ್ರಕ್ರಿಯೆಯಲ್ಲಿ ಅಲ್ಲಿನ ದಂಪತಿಗಳು ಅವಳಿ ಜವಳಿ ಮಕ್ಕಳಿಗಳಿಗೆ ಜನ್ಮ ನೀಡ್ತಾ ಇದ್ದಾರೆ. ಕೇರಳದಲ್ಲಿ ಮತ್ತೊಂದು ಅದ್ಭುತವಾದ ಮತ್ತು ರಹಸ್ಯಮಯವಾದ ಕೊಳದಲ್ಲಿ ವಾಸಿಸುವಂಥ ವಿಚಿತ್ರ ಮೊಸಳೆ.
ಕೇರಳದ ಅನಂತಪುರ ದೇವಸ್ಥಾನದಲ್ಲಿ ಒಂದು ಸರೋವರ ಕೊಳವೆ ಇದ್ದು ಆ ಕೊಳವೆಯಲ್ಲಿ ಮೊಸಳೆ ವಾಸವಾಗಿದೆ. ಈ ಮೊಸಳೆ ಆ ದೇವಾಲಯದ ರಕ್ಷಣೆಗೆ ನಿಂತಿದೆ ಅಂತ ಹೇಳಲಾಗುತ್ತೆ. ಈ ಮೊಸಳೆಯು ದೈವಿ ಶಕ್ತಿಯನ್ನು ಹೊಂದಿದಂತಹ ಮೊಸಳೆಯಾಗಿದೆ. ಸಾಮಾನ್ಯವಾಗಿ ನಾವು ತಿಳಿದ ಹಾಗೆ ಎಲ್ಲ ಮೊಸಳೆಗಳು ಮಾಂಸಾಹಾರಿಯಾಗಿದ್ದರೆ ಇಲ್ಲಿ ವಾಸಿಸುವಂತಹ ಮೊಸಳೆ ಸಸ್ಯಾಹಾರಿ ಮೊಸಳೆಯಾಗಿದೆ. ಈ ದೇವಾಲಯದಲ್ಲಿ ದೇವರಿಗೆ ನೈವೇದ್ಯ ಆದ ನಂತರದಲ್ಲಿ ಅಲ್ಲಿನ ಅರ್ಚಕರು ಪ್ರತಿದಿನ ಮೊಸಳೆಗೆ ಅಕ್ಕಿ ಮತ್ತು ಬೆಲ್ಲದ ಮಿಶ್ರಣವಾಗಿ ಪ್ರಸಾದವನ್ನು ನೀಡುತ್ತಾರೆ. ಆ ಪ್ರಸಾದವನ್ನು ದಿನಾಲು ಆ ಮೊಸಳೆ ಸ್ವೀಕರಿಸುತ್ತೆ. ಕೆಲವು ವರ್ಷಗಳ ಹಿಂದೆ ಆ ಸರೋವರದಲ್ಲಿ ವಾಸವಿರುವಂತಹ ಮೊಸಳೆ ಮರಣ ಹೊಂದುತ್ತೆ. ಅದಾದ ಕೆಲವು ತಿಂಗಳ ನಂತರದಲ್ಲಿ ಮತ್ತೆ ಅದೇ ಸರೋವರದಲ್ಲಿ ವಿಚಿತ್ರ ಎಂಬಂತೆ ಇನ್ನೊಂದು ಮೊಸಳೆ ಪ್ರತ್ಯಕ್ಷವಾಗುತ್ತೆ. ಈ ಮೊಸಳೆಯು ಸಹ ಹಿಂದಿನ ಮೊಸಳೆಯ ಹಾಗೆ ಅಕ್ಕಿ ಮತ್ತು ಬೆಲ್ಲದ ಮಿಶ್ರಣವಾದ ಆಹಾರವನ್ನು ಸ್ವೀಕರಿಸುತ್ತೆ. ಇದು ವಿಚಿತ್ರವಾದರೂ ಸತ್ಯವಾದ ಸಂಗತಿ. ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಹಜರತ್ ಕಮರ್ ಅಲಿ ದರ್ವೇಶ್ ಅದ್ಭುತವಾದ ತಾಣ. ಇದೊಂದು ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿ 70 kgಯಷ್ಟು ಒಂದು ದೊಡ್ಡ ಬಂಡೆಯನ್ನು ನಾವು ಕಾಣಬಹುದು. ನಿರ್ದಿಷ್ಟವಾದ ಅಲ್ಲಿರುವ ಸಂತನ ಹೆಸರನ್ನು ಜಪಿಸುವುದರ ಮೂಲಕ ಕೇವಲ 11 ಜನರು ತಮ್ಮ ತೋರ್ಬೆರಳನ್ನು ಬಳಸಿಕೊಂಡು ಆ ಬಂಡೆಯನ್ನು ಎತ್ತುತ್ತಾರೆ. ಇದು ವಿಚಿತ್ರವಾದರೂ ಸತ್ಯ. ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಈ ಬಂಡೆಯು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಹೇಳುತ್ತಾರೆ. ಇವೆಷ್ಟು ಭಾರತ ದೇಶದಲ್ಲಿರುವ ವಿಚಿತ್ರ ಹಾಗೂ ರಹಸ್ಯಮಯ ತಾಣಗಳು ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುವೆ. ಅಲ್ಲಿಯವರೆಗೆ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.